ಎಲ್ರಿಗೂ ಸ್ವಾಗತ. ನಿಮ್ಮಂತೆ ಬೇರೆ ಮಹಿಳೆಯರ ಸಣ್ಣ ಸಣ್ಣ ಕಥೆಗಳನ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಹೆಸರು ಬದಲಾಗಿರ್ಬೋದು, ಆದರೆ ಕತೆ ಮಾತ್ರ ನಿಜವಾದೆ. ನಾವು ಮಹಿಳೆಯರು ಹೇಗೆ ಜೀವನ ಮಾಡ್ತಿದ್ದೀವಿ, ನಿಜವಾಗ್ಲೂ ಯಾವ ಥರ ಜೀವನನ ಮಾಡಬೇಕಂತಿದ್ವಿ, ನೀವು ಕೇಳಿಸ್ಕೊಳ್ಳಿ, ಖುಷಿ ಪಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಮುಂದೆ ಈ ಕಥೆಗಳನ್ನೆಲ್ಲ ತರ್ತಿರೋದು ಗರಿಮಾ ಟ್ರಸ್ಟ್ ಅವರು. ಪ್ರಪಂಚ ಜ್ಞಾನ. ನಿನ್ನೆ ಬೆಳಗ್ಗೆ ನನ್ನ ಬಬ್ಲು ತನ್ನ ತಂದೆಯ ಜೊತೆ ಕ್ರಿಕೆಟ್ ಪಂದ್ಯಾವಳಿಯ ಬಗ್ಗೆ ಮಾತನಾಡುತ್ತಿದ್ದ. ಸ್ಕೂಲ್ ವ್ಯಾನ್ ಬರುವ ಸಮಯ ಕೂಡ ಆಗಿತ್ತು. ಆದರೂ ಅವರ ಮಾತು ಮುಗಿಯುತ್ತಿರಲಿಲ್ಲ. ಹಾಗಾಗಿ ನಾನು ಅವನಿಗೆ ಬೇಗ ಸಿದ್ಧನಾಗಲು ಮತ್ತು ಸಂಜೆ ಕ್ರಿಕೆಟ್ ಬಗ್ಗೆ ಮಾತನಾಡಲು ಹೇಳಿದೆ. ಬಬ್ಲುಗೆ ತುಂಬ ಕೋಪ ಬಂತು. ಅವನು ನನ್ನ ಮೇಲೆ ಜೋರಾಗಿ ಕೂಗಲು ಶುರು ಮಾಡಿದ. ನಿಮಗೆ ಕ್ರಿಕೆಟ್ ಅಥವಾ ಈ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ, ನಿಮಗೆ ಏನೂ ತಿಳಿದಿರುತ್ತಿಲ್ಲ. ಅಪ್ಪ ಮತ್ತು ನಾನು ಮಾತನಾಡುವಾಗ ಮಧ್ಯೆ ಬರಬೇಡಿ ಎಂದು ಕಿರಿಚಿದ. ತನ್ನ ತಂದೆ ಬಳಸುವ ಅದೇ ಧ್ವನಿಯಲ್ಲಿ ನನ್ನ ಮಗ ನನ್ನೊಂದಿಗೆ ಮಾತನಾಡಿದ್ದನ್ನು ಕೇಳಿ ನನಗೆ ತುಂಬ ದುಃಖವಾಯಿತು. ಕಣ್ಣೀರು ಬಂತು. ನಾನು ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿ ಈಗ 24 ಗಂಟೆಗಳಿಗಿಂತ ಹೆಚ್ಚಾಗಿದೆ. ಮೊನ್ನೆ ಲತಾ ತನ್ನ ಮನೆಯ ಪರಿಸ್ಥಿತಿಯ ಬಗ್ಗೆ ನನಗೆ ಹೇಳುತ್ತಿದ್ದಳು. ಅವರ ಅಡುಗೆ ಮನೆಯನ್ನು ರಿಪೇರಿ ಮಾಡಿಸಬೇಕಿತ್ತು ಮತ್ತು ಅವಳು ಆ ಯೋಜನೆಯ ಒಂದು ಭಾಗವಾಗಲು ಬಯಸಿದ್ದಳು. ಆಗ ತನ್ನ ಅಗತ್ಯತೆಗಳ ಆಧಾರದ ಮೇಲೆ ಕೆಲವು ಮರುರೂಪಿಸುವ ಸಲಹೆಗಳನ್ನು ನೀಡಿದಳು. ಆದರೆ ಅವಳ ಗಂಡ ಕೆಲಸಗಾರರ ಎದುರೇ ಅವಳ ಮೇಲೆ ಕೂಗಲು ಶುರು ಮಾಡಿದ. ವಿನ್ಯಾಸ, ಮರುರೂಪಿಸುವಿಕೆ ಮತ್ತು ರಿಪೇರಿ ಬಗ್ಗೆ ನಿಮಗೆ ಏನು ಗೊತ್ತು? ಅದು ಸಿದ್ಧವಾದಾಗ ನೀವು ಬಂದು ನಿಮಗೆ ಬೇಕಾದಂತೆ ಅದನ್ನು ಅಲಂಕರಿಸಬಹುದು ಎಂದು ಹೇಳಿದ. ಕೆಲಸಗಾರರು ನಕ್ಕರು. ಅವಳ ಮಗಳು ಕೂಡ ಅವಳನ್ನು ನೋಡಿ ನಗಲು ಶುರು ಮಾಡಿದಳು. ಲತಾ ನನ್ನನ್ನು ಕೇಳಿದಳು, ದಿನವಿಡೀ ಅಡುಗೆ ಮನೆಯಲ್ಲಿ ಯಾರು ಇರುತ್ತಾರೆ? ನಮಗೆ ಅದನ್ನು ವಿನ್ಯಾಸಗೊಳಿಸಲು ತಿಳಿದಿಲ್ಲ ಎಂದು ಅವರು ಹೇಗೆ ಯೋಚಿಸುತ್ತಾರೆ? ನಮ್ಮ ಗಂಡಂದಿರು ಮತ್ತು ನಂತರ ನಮ್ಮ ಮಕ್ಕಳು ನಾವು ಮೂರ್ಖರು ಎಂದು ಏಕೆ ಯಾವಾಗಲೂ ಭಾವಿಸುತ್ತಾರೆ? ನಮಗೆ ಪ್ರಪಂಚ ಜ್ಞಾನ ಅರ್ಥವಿರುವುದಿಲ್ಲ ಅಂತಾನೇ? ನನ್ನ ಮಗ ಮತ್ತು ಲತಾಳ ಮಗಳು ಒಂದೇ ರೀತಿ. ನಾವು ಮಹಿಳೆಯರು ಮತ್ತು ಅವರ ತಂದೆಯವರಷ್ಟು ಬುದ್ಧಿವಂತರಲ್ಲ ಎಂದು ತಿಳಿದು ನಾವು ಮೂರ್ಖರು ಎಂದು ಯಾವಾಗಲೂ ಭಾವಿಸುತ್ತಾರೆ. ನಮ್ಮ ಶ್ರಮ ಮತ್ತು ಗಳಿಕೆ ಕುಟುಂಬದವರನ್ನು ಸುಗಮವಾಗಿ ನಡೆಸುತ್ತಿದ್ದರೂ ಕೂಡ ನಾವೇ ಅವರಿಗೆ ಜನ್ಮ ನೀಡಿ ಅವರನ್ನು ಬದುಕಿಸುತ್ತಿದ್ದರೂ ಕೂಡ ನಮಗೆ ಉನ್ನತ ಶಿಕ್ಷಣ ಪಡೆಯಲು, ಬ್ಯಾಂಕ್ ಖಾತೆ ಇಟ್ಟುಕೊಳ್ಳಲು ಮತ್ತು ಅದನ್ನು ನಿರ್ವಹಿಸಲು ತಿಳಿದಿದ್ದರೆ ನಮಗೆ ಪಟ್ಟಣದ ಸುತ್ತ ಓಡಾಡಲು ಮತ್ತು ಸ್ವತಂತ್ರವಾಗಿರಲು ಅವಕಾಶ ನೀಡಿದರೆ ನಾನು ಕೂಡ ಅವರ ತಂದೆಯರಷ್ಟೇ ಪ್ರಪಂಚ ಜ್ಞಾನ ಉಳ್ಳವಳಾಗುತ್ತಿದ್ದೆ. ನೀವು ನಮ್ಮನ್ನು ಮನೆಯಲ್ಲಿ ಬೀಗ ಹಾಕಿ ಅಡಗಿಸಿ ಇಟ್ಟು ನಂತರ ಪ್ರಪಂಚ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ತಮಾಷೆ ಮಾಡುತ್ತೀರಾ. ತಂದೆಯರಾಗಿ ಅವರು ಮಕ್ಕಳಿಗೆ ತಮ್ಮ ತಾಯಂದಿರನ್ನು ಅಗೌರವಿಸಲು ಮತ್ತು ಅವರನ್ನು ಕೀಳಾಗಿ ಕಾಣಲು ಪ್ರೋತ್ಸಾಹಿಸುತ್ತಾರೆ. ತಾಯಂದಿರು ಕುಟುಂಬದಲ್ಲಿ ಏನು ಗೊತ್ತಿಲ್ಲದ ತಮಾಷೆಯ ವಿಷಯ. ನಾನು ಸ್ವಯಂ ಉದ್ಯೋಗಿ ಮಹಿಳೆಯಾಗಿದ್ದರೂ ನನ್ನ ಲಿಂಗದ ಕಾರಣದಿಂದಾಗಿ ನನಗೆ ಮನೆಯಲ್ಲಿ ಯಾವುದೇ ಗೌರವವೇ ಇಲ್ಲ. ನಾವು ನಮ್ಮ ಚಿಟ್ ಫಂಡ್ ಪಾರ್ಟಿಗಳಲ್ಲಿ ಕೆಲವೊಮ್ಮೆ ಈ ಬಗ್ಗೆ ಮಾತನಾಡುತ್ತಿರುತ್ತೇವೆ. ಮಕ್ಕಳು ಬೆಳೆದಂತೆಲ್ಲ ನಿಧಾನವಾಗಿ ತಮ್ಮನ್ನು ಅವಮಾನಿಸಲು ಶುರು ಮಾಡುತ್ತಾರೆ ಎಂದು ಮಹಿಳೆಯರು ದುಃಖಿಸುತ್ತಾರೆ. ನಿಮಗೆ ತಂತ್ರಜ್ಞಾನ ಗೊತ್ತಿಲ್ಲ, ನಿಮಗೆ ಇಂಗ್ಲೀಷ್ ಗೊತ್ತಿಲ್ಲ, ನಿಮಗೆ ಏನು ಗೊತ್ತಿಲ್ಲ, ನಿಮಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಪ್ರಶ್ನೆಗಳನ್ನು ಕೇಳಬೇಡಿ, ಮಧ್ಯ ಪ್ರವೇಶಿಸಬೇಡಿ, ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡಿ. ನಿಮಗೆ ಅರ್ಥವಾಗುವುದಿಲ್ಲ. ನಾವು ಅವರಿಗಾಗಿ ದುಡಿಯುತ್ತೇವೆ, ಅವರೇ ನಮ್ಮ ಪ್ರಪಂಚ. ಈ ಮಕ್ಕಳು ಚಿಕ್ಕವರಾಗಿದ್ದಾಗಲೂ ನಮ್ಮನ್ನು ಗೌರವಿಸದಿದ್ದರೆ ಅವರು ಬೆಳೆದಾಗ ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ? ಅವರು ತಮ್ಮ ಹೆಂಡತಿಯರನ್ನು ಹೇಗೆ ನಡೆಸಿಕೊಳ್ತಾರೆ ಹೇಳಿ? ಒಬ್ಬ ಮಹಿಳೆಯನ್ನು ಜೀವನದುದ್ದಕ್ಕೂ ಮನೆಯಲ್ಲಿ ಬಂಧಿಸಿದರೆ ಅವಳು ಪ್ರಪಂಚ ಜ್ಞಾನವನ್ನು ಹೇಗೆ ಕಲಿಯಲು ಸಾಧ್ಯ? ಅವಳು
ದಡ್ಡಳು ಮತ್ತು ಗೌರವಕ್ಕೆ ಅರ್ಹಳಲ್ಲ ಎಂದು ನೀವು ಹೇಗೆ ನಿರ್ಧರಿಸಲು ಸಾಧ್ಯ? ನನ್ನ ಸ್ನೇಹಿತೆ ರೂಪ ಇನ್ನೂ 6 ಮಹಿಳೆಯರೊಂದಿಗೆ ಮನೆಯಲ್ಲಿ ಮಸಾಲೆಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸಿದಳು ಮತ್ತು ಅವರು ಅದನ್ನು ಸ್ಥಳೀಯ ಅಂಗಡಿಗಳಿಗೆ ಪೂರೈಸುತ್ತಿದ್ದಾರೆ. ಎಲ್ಲ ಗಂಡಂದಿರು ಅವರನ್ನು ನೋಡಿ ನಕ್ಕರು, ಅವರನ್ನು ನಿಷ್ಪ್ರಯೋಜಕರು ಮತ್ತು ದಡ್ಡರು ಎಂದು ಕರೆದರು, ವ್ಯಾಪಾರ ನಡೆಸಲು ಯೋಗ್ಯರಲ್ಲ ಎಂದರು. 3 ತಿಂಗಳ ನಂತರ ಅವರು ಲಾಭ ನೋಡಿದಾಗ ಗಂಡಂದಿರು ಸುಮ್ಮನಾದರು. ಈಗ ಅವರ ಮುಖ ನೋಡಿ ನಗಬೇಕೋ ಅಳಬೇಕೋ ಅನ್ನಿಸ್ತಿದೆ. ನೋಡಿ ಯಾರು ಪ್ರಪಂಚ ಜ್ಞಾನವುಳ್ಳವರು ಮತ್ತು ಯಾರು ಅಲ್ಲ ಅಂತ. ಕ್ಷಮಿಸಿ, ಈ ವಿಷಯ ನನಗೆ ತುಂಬ ಕೋಪ ತರಿಸುತ್ತೆ. ನನ್ನ ಅಜ್ಜಿ ಒಬ್ಬಳು ಬಲವಾದ ಮಹಿಳೆ. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಮಾತನಾಡಲು ಮತ್ತು ನಕಾರಾತ್ಮಕತೆಯನ್ನು ಕೇಳದಿರಲು ನನಗೆ ಕಲಿಸಿದಳು. ಪುರುಷರು ಯಾವಾಗಲೂ ನೀವು ಯೋಗ್ಯರಲ್ಲ ಎಂದು ಹೇಳುತ್ತಾರೆ, ಆದರೆ ಧೃತಿಗೆಡಬೇಡಿ ಎಂದು ಹೇಳಿದಳು. ಯಾವಾಗಲೂ ಆರ್ಥಿಕವಾಗಿ ಸ್ವತಂತ್ರಳಾಗಿರಲು ಪ್ರಯತ್ನಿಸು ಎಂದರು. ಆದರೆ ನಾನು ಯಾವಾಗಲೂ ಯೋಚಿಸುತ್ತೇನೆ, ನಮ್ಮನ್ನು ದಡ್ಡರು ಎಂದು ಕರೆಯುವುದು ನಮ್ಮ ಉತ್ಸಾಹವನ್ನು ಕುಗ್ಗಿಸಲು ಮತ್ತು ಮುರಿಯಲು ಇನ್ನೊಂದು ಮಾರ್ಗವೇ? ಪುರುಷರು ಈ ಪ್ರಪಂಚವನ್ನು ಆನಂದಿಸುತ್ತಿರುವಾಗ ನಾವು ಒಳಗೆ ಇರಲು ಮತ್ತು ಜೀವನದುದ್ದಕ್ಕೂ ಕೊಳೆಯಲು ಇದೇ ಕಾರಣವೇ? ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ವಲಯದಲ್ಲಿರುವ ಎಲ್ಲ ಮಹಿಳೆಯರಿಗೆ ಹೇಳುತ್ತೇನೆ, ಆ ಬಲೆಗೆ ಬೀಳಬೇಡಿ. ನಿಮ್ಮದೇ ಆದ ಕನಿಷ್ಠ ಗಳಿಕೆಯನ್ನು ಹೊಂದಲು ಸಮಯ ಮತ್ತು ಯೋಜನೆಯನ್ನು ಮಾಡಿ. ಪ್ರಪಂಚವು ನಮ್ಮ ಹೆಗಲು ಮತ್ತು ಶ್ರಮದ ಮೇಲೆ ತಿರುಗುತ್ತಿರುವಾಗ ನಮಗೆ ಪ್ರಪಂಚ ಜ್ಞಾನ ಅರ್ಥವಾಗುವುದಿಲ್ಲ ಎಂದು ಯಾರು ಹೇಳುತ್ತಾರೆ?